ಮನೆ ನೋಡಿ ನೋಡ್ರಿ. ಭಾಗ್ಯ, ಮ್ಯಾಲೆಲ್ಲ ಕರ್ಕೊಂಡೋಗಿ ತೋರಿಸು. ನನ್ನೊಂದು ಕಾಲ್ ಇದೆ, ನಾನು ಮಾತಾಡಿ ಬರ್ತೀನಿ. ಸರಿ ರೀ, ಬರ್ರಿ ಎಲ್ಲರೂ ಮ್ಯಾಲೆ ಹೋಗೋಣ. ಹಾಂ ರೀ, ನಡೀರಿ. ಅಲ್ಲ, ಇಷ್ಟು ದೊಡ್ಡ ಮನೆಗೆ ಆ ರಾಣಿ ಸೊಸೆಯಾಗಿ ಬರಾಕತ್ತಾಳ. ಇಲ್ಲಿ ಏನೂ ಲೋಪ ಐತೆ ಅಂತ ಅನ್ಸಾತೈತಿ. ಅಲ್ಲ, ಇವ್ರು ಇಷ್ಟು ದೊಡ್ಡ ಸೌಕಾರು ಹೋಗಿ ಹೋಗಿ ಆ ರಾಣಿನ ಯಾಕೆ ಮದುವೆ ಮಾಡ್ಕೊಳಕತ್ತಾರ? ಏನೂ ಹಕ್ಕಿಕತ್ ನಡೆಸಿದಾರ. ಇದನ್ನ ತಿಳ್ಕೊಬೇಕಲ್ಲ. ಹೆಂಗೆ ತಿಳ್ಕೊಳ್ಳಿ? ತಿಳ್ಕೊತೀನಿ ತಿಳ್ಕೊತೀನಿ ಇದನ್ನ ತಿಳ್ಕೊಳ್ಳದೆ ಬಿಡು ಮಗಳೇ ಅಲ್ಲ ನಾನು. ಇದು ನೋಡ್ರಿ, ನಮ್ಮ ಅಣ್ಣನ ಬೆಡ್ರೂಮ್ ಒಳಗೆ ಟಾಯ್ಲೆಟು ಬಾತ್ರೂಮ್ ಎಲ್ಲ ಅಟ್ಯಾಚ್ ಕೊಟ್ಟೈತ್ರಿ. ವಾವ್, ಸೂಪರ್, ಮಸ್ತಿದೆ ರೀ ಮನೆ, ಮಸ್ತಿದೆ. ಇದೇ ನೋಡಿ ನಮ್ಮ ಅಣ್ಣನ ಬೆಡ್ರೂಮ್ ಹೆಂಗೈತ್ರಿ. ನಾಳೆ ನಿಮ್ಮ ಆ, ಅಕ್ಕ ಮತ್ತು ನಮ್ಮ ಅಣ್ಣ ಇರೋ ರೂಮ್ ಇದು. ವಾವ್, ಸೋ ಬ್ಯೂಟಿಫುಲ್. ನಂಗಂತೂ ಬೆಡ್ರೂಮ್ ತುಂಬ ಇಷ್ಟ ಆಯಿತು. ಬೆಡ್ರೂಮ್ ಒಳಗೆ ಟಿ ವಿ ಎಲ್ಲ ಇದೆ ಅಲ್ಲ. ಬಾತ್ರೂಮು, ಟಾಯ್ಲೆಟು, ಕಿಟಕಿ, ಸ್ಪೇಸಸ್, ಕುಂಡ್ರಕ್ಕೆ ನಿಂದ್ರಕ್ಕೆ ಎಷ್ಟೊಂದು ಜಾಗ ಇದೆ. ಇಷ್ಟು ಒಳ್ಳೆ ಮನೆ ಇದೆ, ಹೆಂಗ್ರಿ ಕಟ್ಸಿದ್ರಿ? ನನ್ನ ಜೀವನದಲ್ಲೇ ಅಂದ್ಕೊಂಡಿರಲಿಲ್ಲ. ಒಂದು ಹೇಳ್ತೀನಿ, ಯಾವಾಗ್ಲೂ ನಾನು ನಮ್ಮ ಅಕ್ಕನ ನೆನಪಾದಾಗ ಈ ಮನೆಗೆ ಬರ್ಬೋದಲ್ಲ? ಓ ಶೂರ್, ಖಂಡಿತ ಬರ್ಬೋದು. ನೀವೇನು ಚಿಂತೆ ಮಾಡಬೇಡಿ, ಬಂದು ಹೋಗ್ತಾ ಇರಿ. ಸರಿ. 5 ಮಿನಿಟ್ಸ್, ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ. ಯಾ ಶೂರ್. ಏಯ್ ಹುಚ್ಚು ನನ್ನ ಮಗನೇ, ನನ್ನ ಹಿಂದಿಂದ ಯಾಕೆ ಅಡ್ಡಾಡತ್ತೀವ ನಾಯಿ? ಅಯ್ಯೋ, ಅಲ್ಲ, ನಮ್ಮ ರಾಣಿ ಮದುವೆ ಆಗೋ ಹುಡುಗನ ಹೊಡಿತಾ ಇದ್ದಾನಲ್ಲಿವ. ಇಲ್ಲೇನೋ ಐತೆ ಹಾಕಿಕತ್ತು, ತಿಳ್ಕೊಬೇಕು. ಬಿಡು ಬಿಡು ನಾನು. ಅಯ್ಯೋ ಕಿನ್ನಿ, ಅಯ್ಯೋ ಬಿಡು. ಜೋರು ತೀರ್ಬೇಡ, ಹುಡುಗಿ ಕೇಳಿಸುತ್ತೆ. ನೋಡು, ನನಗೆ ಅವಳು ಬೇಕು. ಅವಳನ್ನ ಪಟಾಯಿಸ್ಕೊಳ್ಳೋಕ್ಕೆ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನನ್ನ ಹಿಂದೆ ಬರಬೇಡ ಲೋಫರ್, ಒಂದು ಮೂಲೆಯಲ್ಲಿ ಬಿದ್ದಿರು ನಾಯಿ ಹಂಗ. ನೋಡು, ಬಂದವ್ರಿಗೆ ಚೆನ್ನಾಗಿದ್ದೀರಾ, ಊಟ ಮಾಡಿರಿ. ಅವ್ರು ಏನಾದರೂ ಕೇಳಿದ್ರೆ ನಾನು ಊಟ ಮಾಡಿದ್ದೀನಿ, ನೀವು ಮಾಡಿರಿ. ಇಷ್ಟು 3 ಮಾತು ಬಿಟ್ಟು ಬೇರೆ ಮಾತಾಡಿದ್ರೆ ನಿನ್ನ ಬಿಡು. ಅಯ್ಯೇ, ನಾ ತಿಳ್ಕೊಂಡಿದ್ದೆ ಕರೆ ಆಯ್ತು. ಏನೋ ಇದೆ ಅಂತ ಅನ್ನಲ್ಲ, ಇದೆ ಅದು. ಅದಕ್ಕೆ ಅನ್ಕೊನಿ ರಾಣಿ ಇಷ್ಟು ದೊಡ್ಡ ಮನೆಗೆ ಹೆಂಗೆ ಬರಾಕತ್ತಾಳ ಅಂತ. ಈ ಪೆದ್ದುನ ಯಾಮಾರಿಸಿ ಏನೂ ಆಗಕ್ಕಾಗಲ್ಲ. ಪೆದ್ದುಗ ಎಲ್ಲ ಗೊತ್ತಿರ್ತೈತಿ. ಅಲ್ಲ, ಇಂಥ ಹುಚ್ಚುಗ ನಮ್ಮ ರಾಣಿ ಕಟ್ಟಾಕತ್ತಾರಲ್ಲ, ಇಷ್ಟು ದೊಡ್ಡ ಮನೆಯಾಗ ಇವರು ಅಕ್ಕಿನ ಹೆಂಗೆ ತೊಗೊಳಕತ್ತಾರಂತ ನನಗೆ ಡೌಟ್ ಬಂದಿತ್ತು. ಈಗೆಲ್ಲ ಬಗೆಹರಿತು. ಆಯ್ತಾಯ್ತು, ಹುಚ್ಚಿಗೆ ರಾಣಿನ ಕಟ್ಟಾಕತ್ತಾರಲ್ಲ, ನನಗಂತೂ ಭಾಳ ಖುಷಿ ಆಗತೈತಿ. ಇತ್ತು ನನ್ನ ಮಗನೂ ಸಿಕ್ಕಿರಬಾರ್ದು. ಆಕಿ ಜಾತಕಕ್ಕೆ ಏನಿಂತ ಮನೆ ವೈಭೋಗ ಇದ್ರೇನ, ಗಂಡನ ಸುಖ ಪ್ರೀತಿ ಸಿಗಬೇಕಲ್ಲ. ಹುಚ್ಚದ ನಾವು ನಮ್ಗೆ ತಿಳಿಯೋದಿಲ್ಲ. ನಾ ರಾಣಿ ಬಾಳೆ ಹರ್ಬಿ ಪಲ್ಲೆ, ನನಗೆ ಭಾಳ ಖುಷಿ ಆಯ್ತು ಬಿಡು. ಅಲ್ಲಿ ಇದನ್ನೆಲ್ಲ ನೋಡಿ ಹೊಟ್ಯಾಗ ಹಂಗೆ ಬೆಂಕಿ ಖಾರ ಕಲಿಸ್ದಂಗೆ ಆಗತ್ತಿತ್ತು. ಈಗ ನೋಡಿ, ಅಯ್ಯೋ ತನ್ನ ಮಜ್ಜಿಗೆ ಕುಡಿಬೇಕು ಅನ್ಸಾಕತ್ತೈತಿ. ಯವ್ವ ನನಗೆ ಏನಪ್ಪೆದ್ದು ನೀ ಅಂದ್ರೆ ಪದ್ದು. ಅವಳು ಬರತ್ತಾಳ ಅಂತ ಅನ್ಸುತ್ತೆ. ನೀನು ಬಾಯ್ ಮುಚ್ಕೊಂಡು ತಲೆ ನುಸಾದಂತ ಮಲ್ಕೊಂಬಿಡು. ಇದ್ರ ರೂಮ್ ಬಿಟ್ಟು ನೀನು ಹೊರಗೆ ಬರಬಾರ್ದು. ಬಿಡು 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 ಹುಚ್ಚೋಳೆ ಮಗನೇ. ಮಲ್ಕೊಂಡ. ಇನ್ನೈತೆ ಅವಳ ಜೊತೆ ಚಕ್ಕಂದ ಆಡೋದು. ಮಲ್ಕೊಂಡ ತಕ್ಷಣ ಮಲ್ಕೊಂಡ್ಬಿಟ್ನಲ್ಲ ಅವನು. ನಾನಿಲ್ಲಿ ನೋಡ್ತಾನ ಹಗರದಾಡ್ತಾನೆ. ಐ, ಏನಿದು ಬಾವ ಇಷ್ಟು ಬೇಗ ಮಲ್ಕೊಂಡ್ರ? ಅದು ಇಲ್ಲ, ನನಗೆ ನಿನ್ನೆಯಿಂದ ಸ್ವಲ್ಪ ತಲೆನೋವಿತ್ತು. ಅದಕ್ಕಾಗಿ ಅವನು ನೀವು ಬರ್ತೀರಂತ ಎದ್ದಿದ್ದ. ಯಾಕೋ ತಲೆ ತಿರ್ಗಾತಂದ. ನಾನೇ ಸ್ವಲ್ಪ ಮಲ್ಕೋಣ, ಮೇಲಿಂದ ತೆಳಗೆ ಬಿಸಿಲಾಗ ಟೆರಸ್ ಅದು ಎಲ್ಲ ನೋಡಿ ಬಂದ್ವಲ್ಲ, ಅದಕ್ಕೆ. ಒಂದು ಮಾತು ಕೇಳಮ್ಮ ಈಗ ಅವ್ರೆ. ಏನು? ಅದು ಎಲ್ಲರೂ ಬರತ್ತಾರ, ಮೇಲೆ ಟೆರಸ್ ಮೇಲೆ ಹೋಗೋಣವಾ? ಸರಿ. ಮೇಘ ಬನ್ನಿ. ಅಲ್ಲ, ಮೇಲ್ ಟೆರೆಸ್ಗೆ ಹೋಗೋಣಂದ್ರಿ. ಇದ್ಯಾರ ಬೆಡ್ರೂಮು? ನೀವು ಒಳಗೆ ಬನ್ನಿ, ತೋರಿಸ್ತೀನಿ. ವಾವ್, ಏನು ಬ್ಯೂಟಿಫುಲ್ ಆಗಿದೆ ಬೆಡ್ರೂಮು. ಈ ಥರ ಬೆಡ್ರೂಮ್ ಇದ್ರೆ ನಿದ್ದೆ ಮಾಡೋದೇ ಗೊತ್ತಾಗಲ್ಲ. ಇಲ್ಲಿಂದ ಎದ್ದು ಬರ್ಬೇಕಂತಾನೆ ಅನ್ಸಲ್ಲ. ಅಲ್ಲ, ಎಷ್ಟು ಚೆನ್ನಾಗಿ ಮನೆಗಳು ಕಟ್ಟಿದ್ದಾರೆ. ನಂಗಂತೂ ತುಂಬ ಇಷ್ಟ ಆಯಿತು. ಸೊ ಲೈಕ್ ದಿಸ್ ಬೆಡ್ರೂಮ್. ಹೌದಾ? ಅಲ್ಲ, ಏನಿದು ಇಷ್ಟೊಂದು ಹತ್ರ ಬರ್ತಾ ಇದ್ದೀರಾ? ದೂರ ನಿಂತ್ಕೊಂಡು ಮಾತಾಡಿ. ಅಯ್ಯೋ, ಕೈ ಬಿಡಿ ನಂದು. ಅದು ಮೇಘ, ಇಲ್ಲಿ ನಾನು ಯಾರೂ ಇರಲ್ಲ ಅಂತಲೇ ಕರ್ಕೊಂಬಂದೆ. ಇದು ಮೇಲೆ ಟೆರಸ್ ಮೇಲೆ ನಾನು ಇನ್ನೊಂದು ಸಪ್ರೇಟ್ ಬೆಡ್ರೂಮು. ಪಪ್ಪಾಗೆ ಹೇಳಿ ನಾನು ಇದನ್ನು ಸಪ್ರೇಟಾಗಿ ಕಟ್ಟಿಸ್ಕೊಂಡಿರೋಂಥ ಬೆಡ್ರೂಮು. ಇಲ್ಲಿ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಎಂಟ್ರಿ ಇಲ್ಲ. ಇಲ್ಲಿ ಯಾರೂ ಬರೋದು ಇಲ್ಲ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಕರೆಸಿದೆ. ಏನದು? ಏನಂದರೆ ಅದು 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 ನಾನು ಹಿಂಗೆ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನನಗೆ ನೀವಂದ್ರೆ ಭಾಳ ಇಷ್ಟ. ನಿಮ್ಮನ್ನು ನೋಡಿದ ತಕ್ಷಣ ನನಗೆ ನಿಮ್ಮ ಮೇಲೆ ಲವ್ ಆಗ್ಬಿಡ್ತು. ವಾಟ್?
ಏನು ಹೇಳ್ತಾ ಇದ್ದೀರಾ ನೀವು? ಅಲ್ಲ, ನಾನು ಇಲ್ಲಿ ನೋಡಕ್ ಬಂದಿದ್ದು ನಮ್ಮ ಅಕ್ಕನ ಮದುವೆ ಆಗೋ ಹುಡುಗನ ಮನೆನ, ನಿಮ್ಮನ್ನಲ್ಲ. ಏನು ಮಾತಾಡ್ತಾ ಇದ್ದೀರಾ? ನಿಮ್ಮ ತಲೆಯಲ್ಲಿ ಚೂರು ಬುದ್ಧಿನಾದ್ರೂ ಇದೆಯಾ? ಏನಂತ ತಿಳ್ಕೊಂಬಿಟ್ಟಿದ್ದೀರಾ ನೀವು? ಹೌದು, ನಮ್ಮ ಮನೇಲಿ ನಮ್ಮ ಅಣ್ಣನ ಮದುವೆ ಮಾಡ್ತಾ ಇದ್ದಾರಂತ ನಮ್ಮ ಪಪ್ಪ ಅವ್ರ ಬಿಸ್ನೆಸ್ ಪಾರ್ಟ್ನರ್ ಮಗಳನ್ನ ನನಗೆ ಕಟ್ಟಕ್ಕೆ ನೋಡ್ತಾ ಇದ್ದಾರೆ. ನನಗಿಷ್ಟ ಅಲ್ಲ. ನನಗಿಷ್ಟ ಆಗೋ ಹುಡುಗಿನ ನಾನು ಹುಡುಕ್ತಾ ಇದ್ದೆ. ನನ್ನ ಮನಸ್ಸಲ್ಲಿ ಹಚ್ಚೆ ಆಗಿರೋ ಥರನೇ ಹುಡುಗಿ ಇರಬೇಕಾಗಿತ್ತು. ಆದರೆ ನನಗೆ ಅದು ಸಿಗ್ತಾನೇ ಇರಲಿಲ್ಲ. ನಮ್ಮಪ್ಪ ಬಲವಂತಿಂದ ನನ್ನ ಮದುವೆ ಫಿಕ್ಸ್ ಮಾಡಿದ್ರು. ಆದರೆ ಅಣ್ಣಂದನು ಹಿಂಗೆ ಮಾಡಕ್ಕೆ ಹೋದ್ರು. ಆದರೆ ನಿಮ್ಮ ಅಕ್ಕ ಅಣ್ಣನಿಗೆ ಇಷ್ಟ ಆಗ್ಬಿಟ್ರು. ಅಣ್ಣ ಒಪ್ಕೊಂಡ. ಆದರೆ ನನಗೆ ಆ ಹುಡುಗಿ ಇಷ್ಟ ಇಲ್ಲದೆ ಬಲವಂತಿಂದ ಪಪ್ಪ ಮದುವೆ ಮಾಡ್ತಾ ಇದ್ದಾರೆ. ನನಗದು ಇಷ್ಟ ಇಲ್ಲ. ನನಗೆ ನೋಡಿದ ತಕ್ಷಣ ನಿಮ್ಮ ಮೊನ್ನೆನೇ ನಿಮ್ಮ ಮೇಲೆ ಲವ್ ಆಗ್ಬಿಡ್ತು. ಅದೇನು ಅಂತಾರಲ್ಲ, ಫಸ್ಟ್ ಟೈಮ್ ಲವ್ ಅಂತಾರಲ್ಲ ಹಾಗೆ. ನನಗೆ ನೀವು ಅಂದರೆ ತುಂಬ ಇಷ್ಟ ರೀ ಮೇಘ. ನೀವಿಲ್ಲದೆ ನಾನು ಬದುಕೋದೇ ಇಲ್ಲ. ಅಲ್ಲ ಮೇಘ ಅವರೇ, ನಾನೊಂದು ವಿಷಯ ಹೇಳ. ಯಾಕೆ ನೀನು ನಿಮ್ಮ ಅಕ್ಕ ಒಂದೇ ಮನೆಗೆ ಸ್ವಸ್ಥಿರಾಗಿ ಬರಬಾರ್ದು? ಅಲ್ಲ, ನೀವಿಬ್ಬರು ಈ ಮನೆಗೆ ಬಂದರೆ ಆಸ್ತಿ ಅಂತಸ್ತು ಎಲ್ಲನೂ ನಿಮ್ಮದೇ. ಈ ಮನೆ ಎಲ್ಲ ವ್ಯವಹಾರನೂ ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಂ, ನೀನು ನಿಮ್ಮ ಅಕ್ಕ ಈ ಮನೇಲಿ ರಾಣಿ ಥರ ಇರ್ಬೋದು. ನಿಮ್ಮ ಅಪ್ಪ ಅಮ್ಮನ ನೀವು ಇಲ್ಲೇ ಕರ್ಕೊಂಬಂದು ಇಟ್ಕೋಬೋದು. ಅತ್ತ ನಿಮ್ಮ ತಂದೆ ತಾಯಿಗೂ ಯಾವುದೇ ರೀತಿಯಾದಂಥ ಕೊರತೆ ಇರೋದಿಲ್ಲ. ಹಾಂ, ನಮಗೂ ಇಲ್ಲ. ಎಲ್ಲರೂ ಇಲ್ಲೇ ಸೆಟ್ಲಾಗಿ ಆರಾಮ್ ರಾಣಿ ಹಂಗಿರ್ಬೋದಲ್ಲ. ಹಂಗಂತ ನಾನು ಏನು ವಿಚಾರ ಮಾಡಿದೆ? ಅಲ್ಲ ರೀ, ನಾನು ಇನ್ನೂ ನೈನ್ತು, ಇನ್ನೂ ಮದುವೆ ಆಗೋ ವಯಸ್ಸು ನಂದಲ್ಲ. ನೀವು ನೋಡಿದ್ರೆ ಅಯ್ಯೋ, ಅದಕ್ಕೇನಂತೆ, ನಾವು ಎಂಗೇಜ್ ಆಗಿರೋಣ. ನಿಂದು ಮದುವೆ ಆಗೋ ವಯಸ್ಸು ಆಗೋವರೆಗೂ 18 ನಿನ್ನ ಮೆಚುರಿಟಿ ಬರೋವರೆಗೂ ನಾನು ನಿನ್ನನ್ನು ಮದುವೆ ಆಗೋದಿಲ್ಲ. ಲವ್ ಮಾಡ್ತಾ ಇರೋಣ. ಅದರಲ್ಲಿ ನಿನ್ನ ತೊಂದರೆ. ನೋಡ್ರಿ, ನನಗೆ ಈ ಲವ್ ಪವ್ ಎಲ್ಲ ಇಷ್ಟ ಆಗೋದಿಲ್ಲ. ಅದರಲ್ಲಿ ನನ್ನ ಮನಸ್ಸಲ್ಲಿ ನೀವು ಇಲ್ಲೇ ಇಲ್ಲ. ನಾನು ಓದಬೇಕು, ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ ಐತೆ. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಯಾರು ಹಂಗಲ್ಲಿ ಇರದೇ ಇರೋ ಥರ ನನ್ನ ತಂದೆ ತಾಯಿ ನೋಡ್ಕೋಬೇಕು ಅಂತ ನಮ್ಮ ಅಕ್ಕನ ನಾನು ಮಾತು ಕೊಟ್ಟಿದ್ದೀನಿ. ನೋಡ್ರಿ, ನನಗೆ ಈ ಮದುವೆ ಪದವೆ ಎಲ್ಲ ಬೇಡ. ನಾನು ಆರಾಮಾಗಿ ಬಿಂದಾಸಾಗಿ ಒಬ್ಬಳೇ ಇದ್ದು ಜೀವನ ಮಾಡಿ ತೋರಿಸ್ಬೇಕು. ನನಗಿದೆಲ್ಲ ಇಷ್ಟ ಆಗಲ್ಲ ರೀ. ಸಾರಿ. ಅಯ್ಯೋ, ಇವಳನ್ನ ಚೆನ್ನಾಗಿ ಅನುಭವಿಸಿ ವೀಡಿಯೋ ಮಾಡಿ ಇಟ್ಕೊಂಡ್ಬಿಟ್ರೆ ಇವಳು ಕೇಳಿದಾಗೆಲ್ಲ ನನ್ನ ಹತ್ರ ಬರ್ತಾಳೆ ಅಂತ ನಾನು ಪ್ಲ್ಯಾನ್ ಮಾಡಿದ್ರೆ, ಇವಳು ನೋಡಿದ್ರೆ ಈ ಥರ ಮಾಡ್ತಾ ಇದ್ದಾಳಲ್ಲಪ್ಪ. ಇವಳನ್ನ ಬುಟ್ಟಿಗೆ ಹಾಕೊಂಡಂಗೆ ಆಮೇಲೆ ಇವಳ್ದು ಬ್ಲ್ಯಾಕ್ ಮೇಲ್ ಮಾಡ್ಕೊತ ಇವಳ ಅಕ್ಕನೂ ಬುಟ್ಟಿಗೆ ಹಾಕ್ಕೋಬೋದು. ಅಲ್ಲಿಗೆ ನನಗೆ ಇಬ್ಬರು ತೊಂದರೆ ಇಲ್ಲದೆ ನನ್ನ ಹತ್ರ ಹಾಸಿಗೆಲಿ ಮಂಚದ ಮೇಲೆ ಬಿದ್ದಿರ್ತಾರೆ. ಇವ್ರನ್ನ ಚೆನ್ನಾಗಿ ಉಪಯೋಗಿಸ್ಕೋಬೋದು. ಆದರೆ ಇವಳು ನನ್ನ ಮಾತು ಕೇಳ್ತಾ ಇಲ್ಲಲ್ಲ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತಾರೆ. ನನ್ನ ಕೆಲಸ ಆಗ್ಬೇಕಂದ್ರೆ ಇವಳು ಕಾಲು ಹಿಡಿಲೇಬೇಕು. ಇಲ್ಲಾಂದರೆ ಸಾಯೋ ಥರ ನಾಟಕ ಮಾಡಬೇಕು. ಒಂದೇ ದಿನದಲ್ಲಿ ಒಪ್ಕೊಳ್ಳೋ ಕುರಿ ಅಲ್ಲ ಇದು. ಆದರೆ ಕುರಿನ ಬಲಿ ಕೊಡಬೇಕಂದ್ರೆ ಮೊದಲು ಕೊಬ್ಬಿಸ್ಬೇಕಲ್ಲ. ಕೊಬ್ಸೋಣ ಮಾಲೆ ಹಾಕಿ ಚೆನ್ನಾಗಿ ತಿನ್ನಿಸಿ ಅಲಂಕಾರ ಮಾಡಿ ಆರತಿ ಮಾಡಬೇಕಲ್ವಾ. ಮಾಡೋಣ. ಈಗ ಮಾಡ್ತೀನಿ ನೋಡು ನಾಟಕನ. ಏನು ಮಾಡ್ತಾ ಇದ್ದೀರಾ ನೀವು? ನನ್ನ ಕಾಲಿಗೆ ಯಾಕೆ ಬೀಳ್ತಾ ಇದ್ದೀರಾ? ಹೇಳಿ, ಹೇಳಿ ಇಲ್ಲಿಂದ. ಇಲ್ಲ ಮೇಘ, ನೀನು ನೀನು ನೋಡಿದ ತಕ್ಷಣ ನಂಗೆ ಇಷ್ಟ ಆಗ್ಬಿಟ್ಟೆ. ನೀನು ನನ್ನನ್ನು ಒಪ್ಕೊಳ್ಳೋವರೆಗೂ ನಾನು ಮಾತ್ರ ನಿನ್ನ ಕಾಲು ಬಿಡಲ್ಲ. ಇಲ್ಲ, ನನಗೆ ನೀನು ಬೇಕು. ನೀನಿಲ್ಲದೆ ನಾನು ಬದುಕೋ ಶಕ್ತಿನೇ ಇಲ್ಲ. ನಿನ್ನನ್ನು ನೋಡಿದ ತಕ್ಷಣ ನಂಗೆ ಇಷ್ಟ ಆಗಿದೆ. ನಾನು ನಿನಗೆ ಹೇಳಿಲ್ವಾ, ನಾನು ಮಾತ್ರ ನಿನ್ನನ್ನು ಯಾವಾಗ ಮೆಚುರಿಟಿ ಬರ್ತೀವೋ ಆವಾಗಲೇ ಮದುವೆ ಆಗ್ತೀನಿ. ಪ್ಲೀಸ್ ಒಪ್ಕೋ ಮೇಘ, ಒಪ್ಕೋ. ಐ ಲವ್ ಯು ಮೇಘ, ಐ ಲವ್ ಯು. ಆದರೆ ನನಗೆ ಸ್ವಲ್ಪ ಟೈಮ್ ಕೊಡಿ ಯೋಚನೆ ಮಾಡೋಕ್ಕೆ. ಆದರೆ ಒಂದು ಮಾತು, ಈ ವಿಷಯ ನಿಮ್ಮ ಅಕ್ಕನಿಗಾಗಲಿ ನಮ್ಮ ಅಣ್ಣನಿಗಾಗಲಿ ನಮ್ಮ ಮನೆಯವ್ರಿಗೆ ನಿಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು. ನಮ್ದಿಬ್ಬರದು ಮೆಚುರಿಟಿ ಆದಮೇಲೆ ಇಬ್ಬರು ಕೂಡ ಹೋಗಿ ನಾವು ನಿಮ್ಮ ಮನೇಲಿ ಹೇಳೋಣ. ಏನಂತೀಯ? ನಾನು ಯೋಚನೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಪ್ಲೀಸ್. ನೀನು ಯೋಚನೆ ಮಾಡೋವರೆಗೂ ನಾನು ಅನ್ನ ನೀರು ಮುಟ್ಟಲ್ಲ. ನೋಡ್ತಾ ಇರು, ನೋಡ್ತಾ ಇರು. ಅಲ್ಲ, ಅನ್ನ ನೀರು ಮುಡ್ದೆ ಹಾಗೆ ಎತ್ತರ ಅಷ್ಟೊಂದು ನಾನು ಲವ್ ಮಾಡ್ತಾ ಇದ್ದೀರಾ? ಹೌದು, ನಾನು ತುಂಬಾ ಲವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನನ್ನು ಒಪ್ಕೋ. ನನಗೆ 2 ದಿನ ಟೈಮ್ ಕೊಡಿ, ಹೇಳ್ತೀನಿ. ಸರಿ, ಇಷ್ಟೊಂದು ಕೇಳ್ಕೊತಾ ಇದ್ದೀನಿ ಅಂದರೂ ನೀವು ಒಪ್ಕೋತಾ ಇಲ್ಲ ಅಂದಮೇಲೆ 2 ದಿನ ಟೈಮ್ ಕೊಡ್ತೀನಿ. ನೀವೇನೋ ಒಪ್ಕೊಳ್ಳಿಲ್ಲ ಅಂದರೆ ನಿಮ್ಮ ಕಾಲೇಜ್ ಬಿಲ್ಡಿಂಗ್ ಐತಲ್ಲ, ಅಲ್ಲಿಂದ ಕಾಲೇಜಲ್ಲಲ್ಲ, ನಿಮ್ಮದು ಶಾಲೆ ಬಿಲ್ಡಿಂಗ್ ಮೇಗಿಂದ ಬಿದ್ದು ನನ್ನ ಪ್ರಾಣನ ಕಳ್ಕೊತೀನಿ. ಅದು ನಿಮ್ಮ ಹೆಸರನ್ನ ಕೂಗಿ ನೋಡಿ ಬೇಕಾದರೆ. ಯಪ್ಪ, ಯಾಕಾದರೂ ಬಂದೆ ನಾನು ಇಲ್ಲಿ? ಅಲ್ಲ, ಇಲ್ಲಿ ಬರಲೇಬಾರ್ದಾಗಿತ್ತು ನಾನು. ನನ್ನ ಪಾಡಿಗೆ ನಾನು ಓದು ಇದು ಅಂತ ಇದ್ದರೆ ಇದೇನು ಲವ್ ಗಿವು ಅಂತ. ಹ್ಞೂ. ಅಲ್ಲ, ನನಗೂ ಇವ್ರು ನೋಡಿದ ತಕ್ಷಣ ಇಷ್ಟ ಆಯಿತು. ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಸೌಕಾರದಾರ. ನಮ್ಮ ಅಕ್ಕನೂ ಇದೇ ಮನೇಲಿ ಇರ್ತಾಳೆ, ನಾನು ಇದೇ ಮನೇಲಿ. ಅಕ್ಕನೂ ಬಿಟ್ಟಿರೋಕ್ಕಾಗಲ್ಲ. ಆಮೇಲೆ ಅಪ್ಪ ಅವನು ಸಾವಕಾಶ ಇದೇ ಮನೆ ಕರ್ಕೊಂಬಂದು ಇಟ್ಕೊಂಡ್ಬಿಟ್ರೆ ನಮ್ಮದೇ ರಾಜಭಾರ. ಆದರೆ ಇವರು ನಾವು ಎಲ್ಲ ಒಂದೇ ಫ್ಯಾಮ್ಲಿ, ಒಂದೇ ಕುಟುಂಬದ ಥರ ಎಲ್ಲರೂ ಖುಷಿಯಾಗಿರ್ಬೋದಲ್ಲ. ಈ ಹುಡುಗ ನನ್ನನ್ನೇ ಇಷ್ಟಪಟ್ಬಿಟ್ಟಿದ್ದಾನೆ. ನಂದು ಲಕ್ ಅನಿಸುತ್ತೆ. ಆದರೆ ಫಸ್ಟಿಗೆ ಒಪ್ಕೋಬಾರ್ದು, ಸ್ವಲ್ಪ ಕಾಡಿಸ್ಬೇಕಲ್ಲ. ಮೇಘ ಅಂದರೆ ಇನ್ನು ಸುಮ್ಮನೆನಾ? ಕಾಡಿಸಿ ಆಮೇಲೆ ಇವನ್ನ ಬುಟ್ಟಿಗೆ ಹಾಕ್ತೀನಿ. ಹ್ಞೂ, ಸರಿ. ನಾನು ಎಲ್ಲರೂ ಕಾಯ್ತಿರ್ತಾರೆ, ಬರ್ತೀನಿ. ಅದು ಮೇಘ,
ಅಲ್ಲಿವರೆಗೂ ನಾನು ನಿಮ್ಮ ಮುತ್ತು ಕೊಡ್ಲಾ? ಹಾಂ, ಏನು ಹೇಳ್ತಾ ಇದ್ದೀರಾ ನೀವು? ನಾನು ಇನ್ನೂ ಒಪ್ಪಿಗೆನೇ ಕೊಟ್ಟಿಲ್ಲ, ನೀವು ಮುತ್ತು ಕೊಡ್ಲಾ ಅಂತ ಕೇಳ್ತಾ ಇದ್ದೀರಲ್ಲ, ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ನೋಡ್ರಿ, ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾ ಇರ್ತೀನಿ. ಅಯ್ಯೋ ಶಿವನೇ, ನಾನು ಕೆನ್ನೆಗೆ ಅಂದಿಲ್ಲ ರೀ, ನಿಮ್ಮ ಕೈಗೆ. ಸರಿ. ಮ್ವಾ! ಅಯ್ಯೋ, ನೀವೇನು ಇಷ್ಟು ಜೋರಾಗಿ ಕೊಟ್ಬಿಟ್ರಿ? ಈ ಮುತ್ತು ಕೊಟ್ಟಿರೋದರ ನೋಡಿ ನಿಮಗೆ ನನ್ನ ಮೇಲೆ ಇಷ್ಟ ಆಗಿ ನೀವೇ ನನ್ನ ಒಪ್ಕೋಬೇಕು, ಗೊತ್ತಾಯ್ತಾ? ಮಗಳೇ ಮೇಘ, ಎಲ್ಲದೇವ ನೀನು? ಮನಿ ನೋಡಕ್ ಬಂದು ಎಲ್ಲಿ ನೋಡ್ತಾ ಇದೀಯ ಹುಡುಗಿ? ಬಂದೆವ, ಬಂದೆ. ಇವಳ ಅನುಭವಿಸೋ ಇಮ್ಯಾಜಿನೇಷನ್ ಮಾಡ್ಕೋಬೇಕಲ್ಲ. ಇವಳು ಬಟ್ಟೆ ಬಿಚ್ಚಿದ್ರೆ ಹೇಗೆ ಅನಿಸ್ತಾಳೆ? ಎಲ್ಲ ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಬೇಕು ರೂಮಲ್ಲಿ. ಹಕ್ಕಿ ಬೋನಿಗೆ ಬಿದ್ದಾಯಿತು. ಇದನ್ನು ಬೋನಲ್ಲಿ ಕೆಡ್ಕೊಂಡು ನನ್ನ ರೀತಿಯಲ್ಲಿ ನಾನು ಉಪಯೋಗಿಸ್ಕೊಂಡು ಆಮೇಲೆ ಇವನ್ನ ಟ್ರ್ಯಾಪ್ ಮಾಡೋದೇ ನನ್ನ ಕೆಲಸ. ಆಹಾ, ಈ ಥರ ಇವ್ರ ಜೊತೆ ಇರಬೇಕು ಅನ್ನೋ ನನ್ನ ಆಸೆ. ಈ ಕನಸು ಯಾವಾಗ ನನಸಾಗುತ್ತೋ, ಇವಳು ಯಾವಾಗ ಬುಟ್ಟಿಗೆ ಹಾಕೋತೀನೋ ದೇವ್ರೆ ನಾನು. ಚಿಕ್ಕ ಎಳೆ ಹುಡುಗಿ, ಎಳೆ ಸೌತೆಕಾಯಿ ಇದ್ದಂಗೆ ಅವಳೆ. ಎಳೆ ಹುಡುಗಿರಂದರೆ ನನಗೆ ತುಂಬಾ ಇಷ್ಟ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಹೋಳಿ ಹಬ್ಬ ಅಂತೂ ಮುಗಿಸಿದ್ರಿ. ಎಲ್ಲರಿಗೂ ಈ ಕತೆ ಹೆಂಗೆ ಇಷ್ಟ ಆಗತ್ತ ಏನು ಅಂತ ತಿಳಿಸ್ಕೊಡಿ. ಮತ್ತು ನೀವು ಇದು ಯಾವ ವ್ಯಕ್ತಿಗಾಗಲಿ ಯಾರ ಕತೆಗಾಗಲಿ ಸಂಬಂಧಿಸಿದ್ದಲ್ಲ, ನಾನೇ ಕ್ರಿಯೇಟ್ ಮಾಡಿ ಒಬ್ಬ ವ್ಯಕ್ತಿ ಎಷ್ಟು ಕ್ರೂರಿಯಾಗಿರ್ತಾನ, ಹೆಣ್ಮಕ್ಳನ್ನ ಯಾವ ಥರ ದೃಷ್ಟಿಯಲ್ಲಿ ನೋಡ್ತಿರ್ತಾನೆ ಅನ್ನೋದು ಈ ಕತೆ ಒಳಗೆ ನಾನು ತೋರ್ಸಾಕತ್ತೀನಿ. ಅವನಿಗೆ ಬುದ್ಧಿ ಕಲಿಸೋಕ್ಕೆ ಯಾರು ಬರ್ತಾರೆ, ಯಾವ ಥರ ಬರ್ತಾರೆ, ಯಾರು ಬುದ್ಧಿ ಕಲಿಸ್ತಾರೆ, ಮತ್ತು ಅವರನ್ನ ಹುಚ್ಚನ್ನ ಮಾಡಿಡ್ತಾರೋ ತಾಯಿ ಮಗನಿಗೆ ಬುದ್ಧಿ ಬರುತ್ತಾ ಏನೋ ನಂಗೆ ಹುಚ್ಚನ್ನು ಮಾಡಿಡ್ತಾರೆ ಅನ್ನೋದು ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ನಾನು ಹೇಳ್ತಾ ಹೋಗ್ತೀನಲ್ಲ, ಬರೀ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಹೋಗ್ತೀನಿ. ಈ ಕಥೆಯಲ್ಲಿ ಏನಾಗುತ್ತಪ್ಪ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿಲೇ ನೀವು ಇರಬೇಕು. ಆ ಥರ ಕತೆ ಇದು ಮಸ್ತ್ ಇದೆ. ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡ್ರಿ. ನನ್ನ ಚಾನಲ್ ನೋಡ್ಕೊಂಡು ಹೋದವರು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿದೇ ಹೋಗಬೇಡ್ರಿ. ಮತ್ತು ನಿಮ್ಗೆ ಒಳ್ಳೆ ಕಂಟೆಂಟ್ ಒಳಗೆ ಕತೆ ಬೇಕಂತಂದ್ರೆ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬಾರ್ದ್ರಿ. ಎಷ್ಟು ಸಬ್ಸ್ಕ್ರೈಬ್ ಹಾಕ್ಕೊಂತ ಹೋಗ್ತಾವೆ ಅಷ್ಟು ನಾನು ವಿಡಿಯೋ ಮುಂದೆ ಖುಷಿಯಿಂದ ಮಾಡ್ಕೊತ ಹೋಗ್ತೀನಿ. ಓಕೆ, ಬಾಯ್.